ಅಲ್ಲ ಗುರು, ನಂದೊಂದು ಪ್ರಶ್ನೆ ಇದೆ. ಈ ಪಾರ್ಟ್ 2 ಸಿನಿಮಾಗಳನ್ನು ಮಾಡೋದು ಒಂದು, ಸಿನಿಮಾದ ಪಾರ್ಟ್ 1 ಸ್ಟೋರಿ ಫುಲ್ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಒಂದಾದ್ರೆ, ಇನ್ನೊಂದು ಪಾರ್ಟ್ 1ಗೆ ಸಿಕ್ಕಿದ್ದ ಸಕ್ಸಸ್ನ ಮೈಂಡ್ನಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅಲ್ಲ ಗುರು, ಪಾರ್ಟ್ 2 ಎಂಬ ಹೆಸರಲ್ಲಿ ಪಾರ್ಟ್ 1ಗೆ ಸಿಕ್ಕ ರೆಪ್ಯುಟೇಷನ್ನ ಹಾಳು ಮಾಡ್ಕೊತಿದ್ದಾರೆ. ಎಂಪುರಾನ್ ಅಂದರೆ ಲೂಸಿಫರ್ 2, ಇದರಲ್ಲಿ ಮೋಹನ್ ಲಾಲ್ ಹಾಗೆ ಪೃಥ್ವಿರಾಜ್ ಸುಕುಮಾರನ್ ಹಾಗೆ ಟವಿನೋ ಥಾಮಸ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಪಾರ್ಟ್ 1ನಲ್ಲಿ ಸ್ಟೀಫನ್ ಕೇರಳದಿಂದ ದೂರ ಹೋಗ್ತಾನೆ ಆ್ಯಂಡ್ ಕೇರಳದ ಪಾಲಿಟಿಕ್ಸ್ ಒಳ್ಳೆಯವರ ಕೈ ಸೇರುತ್ತೆ. ಅದಾಗಿ 5 ವರ್ಷಗಳ ನಂತರ ಮತ್ತೆ ಕೇರಳದ ಪಾಲಿಟಿಕ್ಸ್ ಬದಲಾಗ್ತಿರೋ ರೀತಿ ನೋಡಿ ಆಗ ಲೂಸಿಫರ್ ಮತ್ತೆ ಕೇರಳಕ್ಕೆ ಬರಬೇಕಾಗಿ ಬರುತ್ತೆ. ಆದರೆ ಅವನು ಅಲ್ಲಿಗೆ ಬರೋಕೆ ಸಿನಿಮಾದ ಅರ್ಧ ರನ್ ಟೈಮೇ ತಗೊತಾನೆ. ಆ್ಯಂಡ್ ಅವನು ಅಲ್ಲಿಗೆ ಬಂದಾಗ ಅವನು ಏನೆಲ್ಲ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಸಿನಿಮಾದ ವಿಜುವಲ್ಸ್ ಹಾಗೆ ಫ್ರೇಮ್ಸ್ ಸಖತ್ತಾಗಿತ್ತು ಅಂತೀನಿ. ಲಿಟ್ರಲಿ ಯಾವುದೋ ಹಾಲಿವುಡ್ ಮೂವಿ ನೋಡ್ತಿದ್ದೀವಿ ಅಂತ ಅನ್ನೋ ಫೀಲ್ ಕೊಡುತ್ತೆ. ಆ ರೀತಿ ರಿಚ್ ಆಗಿ ಮೂಡಿ ಬಂದಿದೆ ವಿಜುವಲ್ಸ್ಗಳು. ಆ್ಯಂಡ್ ಇದರ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಹೈ ಲೆವೆಲಲ್ಲೇ ಇದೆ ಅಂತ ಅಲ್ಲಿನ ಸೆಟ್ಸ್ಗಳು ರೆಪ್ರೆಸೆಂಟ್ ಮಾಡ್ತವೆ. ಆ್ಯಂಡ್ ಸಿನಿಮಾದ ಕಲರ್ ಗ್ರೇಡಿಂಗ್ ಹಾಗೆ ಕ್ಯಾಮ್ರಾ ಆ್ಯಂಗಲ್ ಹಾಗೆ ಅದರ ಮೂಮೆಂಟ್ ತುಂಬ ಸಖತ್ತಾಗಿತ್ತು ಅಂತೀನಿ. ಆ್ಯಂಡ್ ಸಿನಿಮಾದ ಇಂಟರ್ವಲ್ ನಂತರ ಬರೋ ಒಂದು ಸೀನ್ ಇದೆಯಲ್ಲ, ಲಿಟ್ರಲಿ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ, ಸಿನಿಮಾದ ಕತೆ ಆ್ಯಂಡ್ ಸ್ಟೋರಿಯಲ್ಲಿ ಏನೂ ಇಲ್ಲ ಗುರು, ಅದೇ ಹಳೆ ರಿವೆಂಜ್ ಡ್ರಾಮಾ ಸ್ಟೋರಿ ಅಷ್ಟೇ. ಅದನ್ನೇ ಎಷ್ಟಾಗುತ್ತೋ ಅಷ್ಟು ಡ್ರ್ಯಾಗ್ ಆಗಿ ಎಳೆದಿದ್ದಾರೆ ಅಷ್ಟೇ. ಇನ್ನು ಸಿನಿಮಾದ ಹೀರೋ ಎಂಟ್ರಿಗೆ 1 ಅವರ್ನ ತಗೊತಾರೆ. ಆದರೆ ಹೀರೋ ಎಂಟ್ರಿ ನಂತರ ಬರೋ ಸೀನ್ಸ್ಗಳಾದರೂ ಚೆನ್ನಾಗಿದೆಯಾ? ಅದೂ ಇಲ್ಲ. ಅದರಲ್ಲೂ ಸಿನಿಮಾದ BGMಸ್ಗಳಂತೂ ಮಾತ್ರ ನಿದ್ರೆ ಬರೋದೊಂದು ಬಾಕಿ ಇತ್ತು ಅಂತೀನಿ. ಆ್ಯಂಡ್ ಸಿನಿಮಾದ ಪೊಲಿಟಿಕಲ್ ಡ್ರಾಮಾನಾದರೂ ಇಂಟ್ರೆಸ್ಟಿಂಗ್ ಆಗಿದೆಯಾ? ಅದೂ ಇಲ್ಲ. ಸಿನಿಮಾದಲ್ಲಿ ಒಂದೇ ಒಂದು ಸೀನ್ಸ್ ಕೂಡ ಗೂಸ್ ಪಂಪ್ಸ್ ತರೋ ಸೀನ್ಸ್ ಆಗಲಿ ಎಪಿಸೋಡ್ ಆಗಲಿ ಬರ್ಕೊಂಡಿಲ್ಲ ಅಂತೀನಿ. ಆ್ಯಂಡ್ ಸಿನಿಮಾದಲ್ಲಿ ಕೆಲವೊಂದು ಆ್ಯಕ್ಷನ್ ಸೀನ್ಸ್ಗಳಿವೆ, ಅವುಗಳನ್ನು ಆ್ಯಕ್ಷನ್ ಸೀನ್ಸ್ ಅನ್ನೋಕೆ ಲಾಯಕ್ಕಿಲ್ಲ ಅಂತೀನಿ. ಆ ರೀತಿ ಅಲ್ಲಿ ಸ್ಲೋ ಮೋಷನ್ ಸೀನ್ಸ್ಗಳನ್ನು ಹಾಕಿ ರುಬ್ಬಾಕಿದ್ದಾರೆ ಅಂತೀನಿ. ಇನ್ನೆಲ್ಲಿ ಆ ಸೀನ್ಸ್ಗಳು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನು ಓವರಲ್ ಆಗಿ ಹೇಳೋದಾದರೆ, ಇದಕ್ಕೆ ಪಾರ್ಟ್ 2 ಸಿನಿಮಾ ಅವಶ್ಯಕತೆನೇ ಇರಲಿಲ್ಲ, ಆದರೂ ಮಾಡಿದ್ದಾರೆ. ಅದರಲ್ಲೂ ಬೇರೆ ಪಾರ್ಟ್ 3, ಇವ್ರನ್ನ ದೇವರೇ ಕಾಪಾಡಬೇಕಂತೀನಿ. ಸೊ ಇಲ್ಲಿಗೆ ನಿಮಗೆ ಅರ್ಥ ಆಗಿರಬೇಕು ಸಿನಿಮಾ ಯಾವ ರೇಂಜಿಗೆ ಇದೆ ಅಂತ. ಟೋಟಲ್ ಆಗಿ ಹೇಳೋದಾದರೆ ಇದೊಂದು ಅಬೋ ಆವ್ರೇಜ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.